ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವಿನಯ್ ವ್ಲಾಗ್ಸ್. ಇವತ್ತು ನಾವಿರೋದು ಹೈದರಾಬಾದ್ನ ಚಾರ್ಮಿನಾರ್ ಹತ್ರ. ಸೊ ಇದು ಕೇವಲ ಮಾನ್ಯುಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ಆ ಸಿಟಿಯ ಹಿಸ್ಟ್ರಿ, ಕಲ್ಚರ್ ಮತ್ತು ಟ್ರೆಡಿಷನ್ನ ಸಿಂಬಲೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ವೆಲ್ಕಮ್ ಟು ದಿ ಹಾರ್ಟ್ ಆಫ್ ಹೈದರಾಬಾದ್ ಚಾರ್ಮಿನಾರ್. ಈ ಬ್ಯೂಟಿಫುಲ್ ಮಾನ್ಯುಮೆಂಟ್ನ ಯಾರು ಕಟ್ಟಿಸಿದ್ದು, ಯಾವಾಗ ಕಟ್ಟಿಸಿದ್ದು ಮತ್ತು ಏನಕ್ಕೋಸ್ಕರ ಕಟ್ಟಿದ್ರು ಬನ್ನಿ ತಿಳ್ಕೊಬರೋಣ. 1591 ಅಂದರೆ 1591ರಲ್ಲಿ ಸುಲ್ತಾನ್ ಮೊಹಮ್ಮದ್ ಕೂಲಿ ಕುತುಬ್ ಶಾ ಅವರು ಚಾರ್ಮಿನಾರ್ನ ಕಟ್ಟಿಸ್ತಾರೆ. ಇದನ್ನು ಕಟ್ಟಿಸೋಕೆ 2 ರೀಸನ್ಸ್ ಇತ್ತು. ಒಂದು, ಪ್ಲೇಗ್ ಅನ್ನೋ ರೋಗ ಕೊನೆಗೊಳ್ತು. ಇನ್ನೊಂದು, ಹೈದರಾಬಾದ್ ಕ್ಯಾಪಿಟಲ್ ಸಿಟಿ ಆಯಿತು. ಸೊ ಈ 2 ರೀಸನ್ನಿಂದ ಈ ಮಾನ್ಯುಮೆಂಟ್ನ ಕಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು. ದೇವರಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋಕ್ಕೋಸ್ಕರ ಈ ಮಾನ್ಯುಮೆಂಟ್ನ ಕಟ್ಟಿಸಿದ್ರು. ಎಸ್, ಚಾರ್ಮಿನಾರ್ ಅಂದರೆ ಏನು ಅಂತ ಗೊತ್ತಾ? ಚಾರ್ ಅಂದರೆ 4, ಮಿನಾರ್ ಅಂದರೆ ಮಿನರೆಟ್ಸ್ ಅಂದರೆ ಟವರ್ಸ್ ಅಂತ ಅರ್ಥ. ಒಂದೊಂದು ಟವರು ಸುಮಾರು 56 ಮೀಟರ್ ಉದ್ದ ಇರುತ್ತೆ. ಆ್ಯಂಡ್ ಈ ಚಾರ್ಮಿನಾರ್ 4 ಡೈರೆಕ್ಷನ್ಗಳಿಂದನೂ ಕಾಣುತ್ತೆ, ನಾರ್ತ್, ಈಸ್ಟ್, ಸೌತ್, ವೆಸ್ಟಿಂದ. ಆ್ಯಂಡ್ ಇದನ್ನು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತಲೇ ಕರಿಬೋದು. ಚಾರ್ಮಿನಾರ್ ಹತ್ರ ಇರೋ ಮಾರ್ಕೆಟ್ ಅದು ಲಾಡ್ ಬಜಾರ್. ಅಲ್ಲಿ ಎಕ್ಸ್ಪೆಷಲಿ ತುಂಬಾ ಫೇಮಸ್ ಆಗಿರೋದು ಮುತ್ತು, ಪರ್ಲ್ಸ್ ಅಂತ ಏನು ಹೇಳ್ತೀವಲ್ಲ ಅದೇ, ಮತ್ತು ಬ್ಯಾಂಗಲ್ಸು, ಟ್ರೆಡಿಷ್ನಲ್ ಜ್ಯುವೆಲರೀಸು ಆ್ಯಂಡ್ ಪರ್ಫ್ಯೂಮ್ಸು. ಈ ಚಾರ್ಮಿನಾರ್ ಮೇಲೆ ಒಂದು ಮಸೀದಿ ಇದೆ. ಈಗಲೂ ಜನ ಹೋಗಿ ಅಲ್ಲಿ ಪ್ರೇಯರ್ಸ್ನ ಮಾಡ್ತಾರೆ. ಇದೊಂದು ಯೂನಿಕ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದನ್ನು ಇಂಡೋ ಇಸ್ಲಾಮಿಕ್ ಆ್ಯಂಡ್ ಪರ್ಷಿಯನ್ ಸ್ಟೈಲಲ್ಲಿ ಕಟ್ಟಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಈ ಮಾನ್ಯುಮೆಂಟ್ನ ಕಟ್ಟಿಸಿದ್ದಾರೆ ಅಂತ. ಚಾರ್ಮಿನಾರ್ನ ನೋಡೋಕ್ಕೆ ವಿಸಿಟರ್ಸ್ಗೆ ಒಳಗಡೆ ಕೂಡ ಅಲೋ ಇದೆ. ಬೆಸ್ಟ್ ಟೈಮಿಂಗ್ಸ್ ಅಂತ ಅಂದರೆ 9:30 to 11 AM. ಯಾಕೆಂದರೆ ಕಮ್ಮಿ ಜನ ಇರ್ತಾರೆ, ಕ್ರೌಡ್ ಇರೋದಿಲ್ಲ. ಸಂಜೆ 5:30ವರೆಗೂ ಅಲೋ ಇರುತ್ತೆ. ಇದಂತೂ ಶಾಪಿಂಗ್ ಮಾಡೋರಿಗೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ಒಂದೊಂದು ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಕೆಲವೊಂದು ಶೋ ಪೀಸಸ್, ಹೋಮ್ ಡೆಕಾರ್ಸ್ ಮತ್ತು ಬ್ಯಾಗ್ಸು, ಬಟ್ಟೆ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಅಂತೂ ಫೇವ್ರೆಟ್ ಪ್ಲೇಸ್ ಆಗಿಬಿಡುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು. ಎಸ್, ನಾವಿವತ್ತು ದಿ ಮೋಸ್ಟ್ ಬ್ಯೂಟಿಫುಲ್ ಚಾರ್ಮಿನಾರ್ನ ಹಿಸ್ಟ್ರಿ, ಆರ್ಕಿಟೆಕ್ಚರ್ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಂಡ್ವಿ. ನೀವು ಹೈದರಾಬಾದ್ಗೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಿಬಿಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.